ಕಿಂಗ್ಡಮ್. ಸೊ ಯಾವುದೇ ಒಂದು ಕಿಂಗ್ಡಮ್ ನಾವು ಓದಬೇಕು ಅಂತಂದ್ರೆ ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ಇಂದ ಸ್ಟಡಿ ಮಾಡ್ತಾ ಹೋಗೋಣ. ಎಕ್ಸಾಂಪಲ್ಸ್. ಸೊ ಮೊನೇರಾ ಕಿಂಗ್ಡಮ್ ಅಲ್ಲಿ ಏನೇನು ಎಕ್ಸಾಂಪಲ್ಸ್ ಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ಅದರಲ್ಲಿ ರೈಸೋಬಿಯಂ ಅಂತ ಒಂದು ಎಕ್ಸಾಂಪಲ್ ಬರುತ್ತೆ. ರೈಸೋಬಿಯಂ ಹಾಗೆ ಅದೇನದು ಬ್ಯಾಕ್ಟೀರಿಯಾ, ಒಂದು ಬ್ಯಾಕ್ಟೀರಿಯಾದ ಹೆಸರದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಕ್ಲೋಸ್ಟ್ರಿಡಿಯಂ ಅಂತ ಬರುತ್ತೆ. ಕ್ಲೋಸ್ಟ್ರಿಡಿಯಂ ಅಂತ ಬರುತ್ತೆ. ಇದೇನು? ಅದೊಂದು ಬ್ಯಾಕ್ಟೀರಿಯಾ, ಅದು ಬ್ಯಾಕ್ಟೀರಿಯಾ ಹೆಸರೇ ಕ್ಲೋಸ್ಟ್ರಿಡಿಯಂ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಇದರಲ್ಲಿ ಬರುವಂಥದ್ದು. ಇನ್ನೊಂದು ಎಕ್ಸಾಂಪಲ್ ಅಜಟೋಬ್ಯಾಕ್ಟರ್. ಅಜಟೋಬ್ಯಾಕ್ಟರ್ ಹಾಗಿದ್ರೆ ಇದೇನು? ಇದು ಒಂದು ಬ್ಯಾಕ್ಟೀರಿಯಾ, ಅದು ಬ್ಯಾಕ್ಟೀರಿಯಾ ಹೆಸರೇ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಬ್ಲೂ ಗ್ರೀನ್ ಆಲ್ಗೆ, ಅಥವಾ ಅದು ನಾವೇನಂತ ಕರಿತೀವಿ ನೀಲಿ ಹಸಿರು ಶೈವಲ ಅಂತ ಕರಿತೀವಿ. ನೀಲಿ ಹಸಿರು ಶೈವಲ ಅಂತ ಹೇಳ್ತೀವಿ. ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಶೈವಲ. ಸರ್ ಇವೆಲ್ಲ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರಿ, ಬಟ್ ಇಲ್ಲಿ ಆಲ್ಗೆ ಅಂತ ಬರ್ತಾ ಇದೆ, ಶೈವಲ ಅಂತ ಬರ್ತಾ ಇದೆ. ಹಾಗಂತ ಹೇಳ್ಬಿಟ್ಟು ಇದು ಬೇರೆ ಜೀವಿ ಅಂತ ಅನ್ಕೊಡಿಕ್ ಹೋಗ್ಬಿಡಿ, ಇದು ಬ್ಯಾಕ್ಟೀರಿಯಾನೇ. ಹೇಗೆ ಇದಕ್ಕೆ ಇನ್ನೊಂದು ಹೆಸರು ಕರಿತೀವಿ ನಾವು. ಅಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಇನ್ನೊಂದು ಹೆಸರು ಇದೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೈನೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಸೈನೋ ಬ್ಯಾಕ್ಟೀರಿಯಾ, ಸೈನೋ ಬ್ಯಾಕ್ಟೀರಿಯಾ. ಸೊ ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಶೈವಲಗಳಿಗೆ ಇನ್ನೊಂದು ಹೆಸರು ಸೈನೋ ಬ್ಯಾಕ್ಟೀರಿಯಾ. ಓಕೆ. ಹಾಗಾದ್ರೆ ಇಲ್ಲಿ ಸಿಗ್ತಾ ಇರುವಂತ ಎಲ್ಲವೂ ನಿಮ್ಗೆ ಏನಾಗಿ ಕಾಣಿಸ್ತಾ ಇದೆ? ಈ ಸಿಗ್ತಾ ಇರುವಂತ ಎಲ್ಲವೂ ಏನು? ಬ್ಯಾಕ್ಟೀರಿಯಾಗಳೇ. ಅದೇ ಎಲ್ಲ ಎಕ್ಸಾಂಪಲ್ಗಳು ಬ್ಯಾಕ್ಟೀರಿಯಾ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅಂತ ಕರಿತೀವಿ. ಇದು ನಾವು ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅಂತ ಕರಿತೀವಿ, ಅಥವಾ ಬ್ಯಾಕ್ಟೀರಿಯಾ ಸಾಮ್ರಾಜ್ಯ ಅಂತ ಕರಿತೀವಿ. ಯಾಕೆ ಎಲ್ಲವೂ ಬ್ಯಾಕ್ಟೀರಿಯಾಗಳು ಇರುತ್ತೆ, ಇದನ್ನ ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅಂತ ಕರಿತೀವಿ, ಬ್ಯಾಕ್ಟೀರಿಯಾ ಸಾಮ್ರಾಜ್ಯ ಅಂತ ಕರಿತೀವಿ. ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದೆ, ಅದನ್ನ ನೆನಪಿಟ್ಕೊಳ್ಳಿ. ಅದನ್ನ ಮೈಕೋಪ್ಲಾಸಮ್ ಅಂತ ಕರಿತೀವಿ. ಇದು ಒಂದು ಬ್ಯಾಕ್ಟೀರಿಯಾ, ಮೈಕೋಪ್ಲಾಸಮ್ ಇದು ಒಂದು ಬ್ಯಾಕ್ಟೀರಿಯಾ, ಅದು ಬ್ಯಾಕ್ಟೀರಿಯಾ. ಹಾಗೆ ಇದರಲ್ಲಿ ಸಿಗ್ತಾ ಇರೋ ಎಲ್ಲವೂ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಈ ಮೊನೇರಾ ಕಿಂಗ್ಡಮ್ ನಾವು ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅಂತ ಕರಿತೀವಿ, ಬ್ಯಾಕ್ಟೀರಿಯಾ ಸಾಮ್ರಾಜ್ಯ ಅಂತ ಕರಿತೀವಿ. ಕ್ವಶನ್ ಯಾವ ತರ ಕೇಳ್ತಾರೆ ನೋಡಿ, ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು, ಅಥವಾ ಮೊನೇರಾ ಕಿಂಗ್ಡಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು ಅಂತ ಆಲ್ರೆಡಿ ಓದ್ಕೊಂಡಿದ್ದೀರಾ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? 4 ಜನ ಓದ್ಕೊಂಡಿದ್ದೀರಾ. ಫಸ್ಟ್ ಕಾರ್ಲಸ್ ಲಿನಿಯಸ್, ಅರ್ನೆಸ್ಟ್ ಹ್ಯಾಕಲ್, ಕೋಪ್ಲ್ಯಾಂಡ್, ಆರ್ ಎಚ್ ವಿಟೇಕರ್ ಅಂತ ಓದ್ಕೊಂಡಿದ್ದಾರೆ ಬೆಳಗ್ಗೆ ಸೆಷನ್. ಓಕೆ. ಹಾಗಾದ್ರೆ ಈ ಮೊನೇರಾ ಕಿಂಗ್ಡಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು? ಯಾರು ಬರ್ತಾರೆ? ಕೋಪ್ಲ್ಯಾಂಡ್ ಅವರು ಬರ್ತಾರೆ. ಸೊ ಕೋಪ್ಲ್ಯಾಂಡ್ ಅವರು ಮೊನೇರಾ ಕಿಂಗ್ಡಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ನಿಮಗೆ ಡೈರೆಕ್ಟ್ ಆಗಿ ಮೊನೇರಾ ಅಂತ ಕೇಳೋ ಬದಲು ಈ ತರ ಕೇಳ್ಬೋದಲ್ವಾ, ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅಥವಾ ಬ್ಯಾಕ್ಟೀರಿಯಾ ಸಾಮ್ರಾಜ್ಯವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು? ಕೋಪ್ಲ್ಯಾಂಡ್. ಹೌದಾ? ಈ ರೀತಿ ನಿಮಗೆ ಕ್ವಶನ್ ಗಳನ್ನ ಕೇಳುವಂತ ಚಾನ್ಸ್ ಇರುತ್ತೆ. ಹೀಗಾಗಿ ಎಲ್ಲವನ್ನೂ ನೀವು ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಸರ್ ಹಾಗಾದ್ರೆ ಇಲ್ಲಿ ಇರೋ ಎಲ್ಲ ಎಕ್ಸಾಂಪಲ್ಸ್ ಯಾರು? ಬ್ಯಾಕ್ಟೀರಿಯಾಗಳಲ್ವಾ? ಹಾಗಾದ್ರೆ ಈ ಬ್ಯಾಕ್ಟೀರಿಯಾ ನಾವು ಒಂದು ಹೊರಡೆ ತೆಗೆದ್ಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ಬ್ಯಾಕ್ಟೀರಿಯಾ ನೋಡಿದಾಗ ಅದು ನಮ್ಗೆ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಹೋಗಿ. ಬ್ಯಾಕ್ಟೀರಿಯಾ ನಮಗೆ ಮೈಕ್ರೋಸ್ಕೋಪಿಕ್ ಲೆವೆಲ್ ಹೇಗೆ ಕಾಣಿಸುತ್ತೆ? ಬ್ಯಾಕ್ಟೀರಿಯಾ ತೆಗೆದ್ಬಿಟ್ಟು ನೋಡಿದ್ರೆ ಅದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋಣ. ಒಂದು ಬ್ಯಾಕ್ಟೀರಿಯಾ ನಮಗೆ ನೋಡ್ಲಿಕ್ಕೆ ಒಂದು ಟ್ಯಾಬ್ಲೆಟ್ ತರ ಕಾಣಿಸ್ತಾ ಇರುತ್ತೆ. ಓಕೆ. ಸೊ ಆ ಸ್ಟ್ರಕ್ಚರ್ ನಾವು ನೋಡಿದ್ರೆ ಈಸಿಯಾಗಿ ನಾವು ಏನೇನು ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿ ಕಾಣಿಸ್ತಾ ಇರುತ್ತೆ ಬ್ಯಾಕ್ಟೀರಿಯಾ ನಮಗೆ ನೋಡ್ಲಿಕ್ಕೆ, ಈ ರೀತಿ ಕಾಣಿಸ್ತಾ ಇರುತ್ತೆ. ಓಕೆ. ಸೊ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಬ್ಯಾಕ್ಟೀರಿಯಾ ನೋಡ್ಲಿಕ್ಕೆ ಎರಡು ಪದ್ರ, ಮೇನ್ ಆಗಿ ಹೊರಗಡೆ ಒಂದು ಪದ್ರ ಇದೆ, ಒಳಗಡೆ ಒಂದು ಪದ್ರ ಇದೆ. ಆ ಎರಡು ಪದರಿಂದ ಆಗಿದೆ, ಒಳಗಡೆ ಬೇರೆ ಬೇರೆ ವಸ್ತುಗಳಿದಾವೆ. ಅದ್ರ ಜೊತೆಗೆ ಮೇಲ್ಗಡೆ ಒಂದು ಥ್ರೆಡ್ ಸ್ಟ್ರಕ್ಚರ್, ದಾರದ ರೂಪದ ವಸ್ತು ಇದೆ. ಇದೆಲ್ಲ ಕಾಣಿಸ್ತಾ ಇದೆ. ಎಲ್ಲಾ ಪಾರ್ಟ್ಸ್ಗಳು ನಮ್ಗೆ ಅವಶ್ಯಕತೆ ಇಲ್ಲ, ಏನೇನು ಬರುತ್ತೆ ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟರ್ ಎಲ್ಲ ಹೇಳ್ತೀನಿ. ನಮಗೆ ಸೆಲ್ ಒಳಗಡೆ ಏನೇನು ಬರಬೇಕು ಅದೆಲ್ಲ ಹೇಳ್ತೀನಿ. ಬಟ್ ಸದ್ಯಕ್ಕೆ ಈ ನಮ್ಮ ಎಕ್ಸಾಮಿನೇಷನ್ಗೆ ಬ್ಯಾಕ್ಟೀರಿಯಾ ಒಳಗಡೆ ಒಂದೆರಡು ಪಾರ್ಟ್ ಅಷ್ಟೇ ನಮಗೆ ಇಂಪಾರ್ಟೆಂಟ್, ಅವನ್ನ ಮಾತ್ರ ನೋಡ್ಕೊಳ್ಳೋಣ. ಓಕೆನಾ? ಏನು? ಸೊ ಬ್ಯಾಕ್ಟೀರಿಯಾ ನೋಡ್ಲಿಕ್ಕೆ ಹೇಗಿರುತ್ತೆ? ಒಂದು ಔಟರ್ ಮೋಸ್ಟ್ ಲೇಯರ್ ಬರುತ್ತೆ, ಅಂದ್ರೆ ಅತಿ ಹೊರಗಿರುವಂತ ಪದ್ರ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ ವಾಲ್ ಅಂತ ಕರಿತೀವಿ, ಅಥವಾ ಕೋಶ ಭಿತ್ತಿ ಅಂತ ಕರಿತೀವಿ. ಕೋಶ ಭಿತ್ತಿ, ಸೆಲ್ ವಾಲ್. ಅದ್ರೊಳಗೆ ಇನ್ನೊಂದು ಪದ್ರ ಬರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ, ಅಥವಾ ಅದನ್ನ ನಾವು ಕೋಶ ಪೊರೆ ಅಂತ ಕರಿತೀವಿ. ಕೋಶ ಪೊರೆ ಅಂತ ಹೇಳ್ತೀವಿ. ಸೆಲ್ ಮೆಂಬ್ರೇನ್, ಕೋಶ ಪೊರೆ. ಎರಡು ಪದರಿಂದ ಆಗಿದೆ, ಸೆಲ್ ವಾಲ್, ಸೆಲ್ ಮೆಂಬ್ರೇನ್. ಇದ್ರೊಳಗೆ ಮತ್ತೆ ಬೇರೆ ಬೇರೆ ಪಾರ್ಟ್ಸ್ ಗಳೆಲ್ಲ ಬರ್ತಾ ಹೋಗ್ತವೆ. ಅದನ್ನ ಮುಂದೆ ನೋಡೋಣ, ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ. ನಮಗೆ ಸೆಲ್ ಒಳಗೆ ಏನೇನು ಬರಬೇಕು ಅವೆಲ್ಲ ಹೇಳ್ತೀನಿ. ಓಕೆ. ಇದು ಇದ್ರ ಮೇಲೆ ಮತ್ತೆ ಏನೇನು ಹೇಳ್ತೀವಿ, ನಮಗೆ ಈ ರೀತಿ ಥ್ರೆಡ್ ಸ್ಟ್ರಕ್ಚರ್ಸ್ ಗಳು ಅಲ್ಲಲ್ಲಿ ಸಿಗ್ತವೆ ಅಂತ ಹೇಳಿದಲ್ವಾ. ಹಾಗಾದ್ರೆ ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಪಿಲ್ಲೈ ಅಂತ ಕರಿತೀವಿ. ಪಿಲ್ಲೈ. ಇವುಗಳಿಗೆ ನಾವು ಪಿಲ್ಲೈ ಅಂತ ಕರಿತೀವಿ. ಪಿಲ್ಲೈ, ಪಿಲ್ಲೈ. ಓಕೆ. ಇದಾದ್ಮೇಲೆ ಇದು ಚಲಿಸುತ್ತೆ, ಮೂವ್ಮೆಂಟ್ ಮಾಡುತ್ತೆ. ತುಂಬಾ ಜಾಸ್ತಿ ಇಲ್ಲ, ಸ್ವಲ್ಪ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಆ ಸ್ವಲ್ಪ ಮೂವ್ಮೆಂಟ್ ಮಾಡಲಿಕ್ಕೆ ಇದಕ್ಕೆ ಯಾವ ಪಾರ್ಟ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಇಲ್ಲೊಂದು ಥ್ರೆಡ್ ಸ್ಟ್ರಕ್ಚರ್ ತುಂಬಾ ಉದ್ದ ಇರುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಲಾಸೆಲ್ಲಾ ಅಂತ ಕರಿತೀವಿ. ಪ್ಲಾಸೆಲ್ಲಾ ಅಥವಾ ಕಶಾಂಗ ಅಂತ ಕರಿತೀವಿ. ಕಶಾಂಗ, ಪ್ಲಾಸೆಲ್ಲಾ, ಕಶಾಂಗ, ಪ್ಲಾಸೆಲ್ಲಾ. ಕೇಳ್ತಾರೆ ನಿಮಗೆ ಏನಂತ ಕೇಳ್ತಾರೆ. ಸೊ ಬ್ಯಾಕ್ಟೀರಿಯಾ ಚಲಿಸಲಿಕ್ಕೆ ಯಾವ ಅಂಗ ಸಹಾಯ ಮಾಡುತ್ತೆ? ಕಶಾಂಗ ಸಹಾಯ ಮಾಡುತ್ತೆ. ವಿಚ್ ಪಾರ್ಟ್ ವಿಲ್ ಹೆಲ್ಪ್ ಫಾರ್ ದಿ ಮೂವ್ಮೆಂಟ್ ಆಫ್ ಬ್ಯಾಕ್ಟೀರಿಯಾ? ಪ್ಲಾಸೆಲ್ಲಾ. ಓಕೆ. ಈ ಒಂದಿಷ್ಟು ಮೇನ್ ಪಾರ್ಟ್ಸ್ ಅವುಗಳಲ್ಲಿ ನಮಗೆ ಸಿಗ್ತಾ ಇರೋದು ಸೆಲ್ ವಾಲ್, ಸೆಲ್ ಮೆಂಬ್ರೇನ್, ಪಿಲ್ಲೈ ಅಂಡ್ ಪ್ಲಾಸೆಲ್ಲಾ. ಹಾಗೆ ಮೂವಿಂಗ್ ಪಾರ್ಟ್ ಯಾವುದು ಬ್ಯಾಕ್ಟೀರಿಯಾದಲ್ಲಿ? ಪ್ಲಾಸೆಲ್ಲಾ, ಕಶಾಂಗ. ಓಕೆ. ಇವಾಗ ಈ ಬ್ಯಾಕ್ಟೀರಿಯಾಗಳ ಸ್ಟ್ರಕ್ಚರ್ ಬೇಸ್ ಮೇಲೆ, ಸ್ಟ್ರಕ್ಚರ್ ತೋರಿಸ್ತೇನೆ ನನಗೆ. ಈ ಸ್ಟ್ರಕ್ಚರ್ ಬೇಸ್ ಮೇಲೆ ಬ್ಯಾಕ್ಟೀರಿಯಾದ ಗುಣಲಕ್ಷಣ ಏನು, ಪ್ರಾಪರ್ಟಿ ಏನು, ಅವುಗಳನ್ನ ಒಂದೊಂದಾಗಿ ನೋಡ್ಕೊಳ್ತಾ ಬರೋಣ. ನಾನು ಆರ್ ಎಚ್ ವಿಟೇಕರ್ ಅಲ್ಲಿ 4 ಪ್ಯಾರಾಮೀಟರ್ ತಗೊಂಡಿದ್ದಲ್ವಾ. ಟೈಪ್ ಆಫ್ ಆರ್ಗನಿಸಮ್, ಯೂನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್, ಟೈಪ್ ಆಫ್ ಸೆಲ್, ಪ್ರೊಕ್ಯಾರಿಯೋಟ, ಯೂಕ್ಯಾರಿಯೋಟ, ಅವನ್ನೆಲ್ಲ ತಗೊಂಡಿದ್ದಲ್ವಾ. ಅದನ್ನೇ ಇವಾಗ ನನಗೆ ಬ್ಯಾಕ್ಟೀರಿಯಾ ಡಯಾಗ್ರಾಮ್ ಬೇಸ್ ಮೇಲೆ ನೀವು ನನಗೆ ಹೇಳ್ತಾ ಹೋಗ್ಬೇಕು. ನೋಡೋಣ, ಹೇಳಿ ಆಗಿದೆ. ಫಸ್ಟ್ ಇವಾಗ ಹೇಳಿ, ಸ್ಟ್ರಕ್ಚರ್ ನೋಡ್ಬಿಟ್ಟು ಇದು ಒಂದೇ ಸೆಲ್ಲಿಂದ ಆಗಿದೆ, ಎರಡು ಸೆಲ್ಲಿಂದ ಆಗಿದೆ, ಅಥವಾ ಒಂದು ಸೆಲ್ಲಿಂದ ಆಗಿದೆ, ಮಲ್ಟಿಪಲ್ ಸೆಲ್ಲಿಂದ ಆಗಿದೆ. ನೋಡಿ, ಕಂಪ್ಲೀಟ್ ಬ್ಯಾಕ್ಟೀರಿಯಾ ಒಂದೇ ಸೆಲ್ಲಿಂದ ಆಗಿರೋದು. ಓಕೆನಾ? ಹೀಗಾಗಿ ಅವುಗಳಿಗೆ ಏನಂತ ಕರಿಬೇಕು? ನಾನು ಏನಂತ ಕರಿತೀನಿ? ಯೂನಿಸೆಲ್ಯುಲರ್ ಅಂತ ಕರಿತೀನಿ, ಅಥವಾ ಏಕಕೋಶೀಯ ಜೀವಿ ಅಂತ ಕರಿತೀನಿ.
ಯಾಕೆ ಈ ತರ ಹೇಳ್ತಾ ಇದೀವಿ? ಯೂನಿ ಏಕ ಅಂದ್ರೆ ಮೀನಿಂಗ್ ಏನು? ಒಂದ್ ಸೆಲಿಂದ ಆಗಿದೆ. ಕಂಪ್ಲೀಟ್ ಬಾಡಿ ಒಂದೇ ಸೆಲಿಂದ ಆಗಿರೋದು ಯೂನಿಸೆಲ್ಯುಲರ್ ಅಂತ, ಏಕಕೋಶೀಯ ಜೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್. ಇವಾಗ ಹೇಳಿ, ಒಳಗಡೆ ಈ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಕಾಣಿಸಿದೆ ನಿಮಗೆ? ನ್ಯೂಕ್ಲಿಯಸ್ ಇದೆನಾ? ನೋಡಿ, ಒಂದ್ ವೇಳೆ ನ್ಯೂಕ್ಲಿಯಸ್ ಇತ್ತು ಅಂತಂದ್ರೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಡಯಾಗ್ರಾಮ್ ಅಲ್ಲಿ, ಬಟ್ ಆ ರೀತಿ ತೋರಿಸೇ ಇಲ್ಲ ನನಗೆ. ಸೊ ಹಾಗಿದ್ರೆ ಡಯಾಗ್ರಾಮ್ ಅಲ್ಲಿ ಆ ರೀತಿ ತೋರಿಸಿಲ್ಲ ಅಂತಂದ್ರೆ ಅಲ್ಲಿ ಒಳಗಡೆ ನ್ಯೂಕ್ಲಿಯಸ್ ಇಲ್ಲ ಅಂತ ಅರ್ಥ. ಅಂದ್ರೆ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರಲ್ಲ. ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇಲ್ಲ ಅಂದ್ರೆ ಅದನ್ನ ಏನಂತ ಕರಿಬೇಕು? ಪ್ರೋ ಕ್ಯಾರಟ, ಯೋ ಕ್ಯಾರಟ. ಏನಂತ ಕರೀತೀರಾ? ಪ್ರೋ ಕ್ಯಾರಿಯೋಟ್. ಪ್ರೋ ಕ್ಯಾರಿಯೋಟ್. ಹಾಗಾದ್ರೆ ಬ್ಯಾಕ್ಟೀರಿಯಾಗಳೆಲ್ಲ ಏನಾಗಿರ್ತಾರೆ? ಪ್ರೋ ಕ್ಯಾರಟ್ ಆಗಿರ್ತಾರೆ. ಅಂದ್ರೆ ನ್ಯೂಕ್ಲಿಯಸ್, ಕ್ಯಾರಿಯೋಟ್ ಅಂದ್ರೆ ನ್ಯೂಕ್ಲಿಯಸ್, ಪ್ರೋ ಅಂದ್ರೆ ಬೆಳೆದಿಲ್ಲ. ಸೊ ಪ್ರೋ ಕ್ಯಾರಟ್ ಅಂದ್ರೆ ನ್ಯೂಕ್ಲಿಯಸ್ ಬೆಳೆದೇ ಇರೋದು. ಓಕೆ, ನೆಕ್ಸ್ಟ್. ಇದೆಲ್ಲ ಚೆನ್ನಾಗಿ ಅರ್ಥ ಆಯ್ತು. ನೆಕ್ಸ್ಟ್ ಥರ್ಡ್ ಒನ್. ಮತ್ತೇನ್ ಸರ್? ಥರ್ಡ್ ಪ್ಯಾರಾಮೀಟರ್ ಏನ್ ಕನ್ಸಿಡರ್ ಮಾಡಿದ್ರು ಆರ್ ಎಚ್ ವಿಟೇಕರ್ ಅವರು? ನ್ಯೂಟ್ರಿಷನ್, ಪೋಷಣೆ. ಅಂದ್ರೆ ತಮ್ಮ ಫುಡ್ ನ ತಾವೇ ಉತ್ಪಾದನೆ ಮಾಡ್ಕೊಳ್ತಾವ ಅಥವಾ ಬೇರೆ ಮೇಲೆ ಡಿಪೆಂಡ್ ಆಗಿರ್ತಾವ, ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರು. ಅದ್ರ ಬೇಸ್ ಮೇಲೆ ನೋಡೋಣ. ಹಾಗಾದ್ರೆ ಬ್ಯಾಕ್ಟೀರಿಯಾಗಳು ನಾವು ಅನ್ಕೊಂಡಿರೋ ಪ್ರಕಾರ ಏನಾಗಿರ್ತವೆ? ಹೆಟರೋಟ್ರೋಪ್ಸಾ, ಆಟೋಟ್ರೋಪ್ಸಾ, ಸ್ವಪೋಷಣ, ಪರಪೋಷಣ. ಸೊ ಬ್ಯಾಕ್ಟೀರಿಯಾಗಳು ಏನಾಗಿರ್ತವೆ ಅಂದ್ರೆ ಪರಪೋಷಗಳಾಗಿರ್ತವೆ. ಮೋಸ್ಟ್ ಆಫ್ ದಿ ಬ್ಯಾಕ್ಟೀರಿಯಾ, ಆಲ್ಮೋಸ್ಟ್ 99% ಆಫ್ ದಿ ಬ್ಯಾಕ್ಟೀರಿಯಾ ಪರಪೋಷಗಳೇ. ಹೆಟರೋಟ್ರೋಪ್ಸ್ ಆಗಿರ್ತವೆ. ಹೆಟರೋಟ್ರೋಪ್ಸ್ಗಳಾಗಿರ್ತವೆ. ಹೆಟರೋಟ್ರೋಪ್ಸ್ ಪರಪೋಷಗಳು ಅಂದ್ರೆ ತಮ್ಮ ಫುಡ್ ನ ತಾವು ಪ್ರೊಡಕ್ಷನ್ ಮಾಡುವಂತ ಕೆಪಾಸಿಟಿ ಅವುಗಳು ಇಲ್ಲ. ಹೀಗಾಗಿ ಅವ್ರು ಬೇರೆ ಮೇಲೆ ಡಿಪೆಂಡ್ ಇದ್ದಾವೆ, ಬೇರೆಯವರಿಂದ ತಮ್ಮ ಫುಡ್ ನ ತಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಅವುಗಳ ಹೆಟರೋಟ್ರೋಪ್ಸ್. ಹಾಗಿದ್ರೆ ಎಲ್ಲೆಲ್ಲಿ ಫುಡ್ ಸಿಗುತ್ತೆ ಅಲ್ಲೆಲ್ಲ ಹುಡುಕೊಂಡು ಬ್ಯಾಕ್ಟೀರಿಯಾಗಳು ಹೋಗ್ತಾ ಇರ್ತವೆ. ನಮ್ಮ ಬಾಡಿಯಲ್ಲಿ ಫುಡ್ ಸಿಗ್ತಾ ಇದೆ, ಹೀಗಾಗಿ ನಮ್ಮ ಬಾಡಿ ಬಂದು ಕುತ್ಕೊಳ್ತವೆ. ಹಾಗಾದ್ರೆ ನಿಮಗೆ ರೋಗಗಳನ್ನ ಬಳಸಲಿಕ್ಕೆ, ಡಿಸೀಸ್ ನ ಬಳಸಲಿಕ್ಕೆ ನಿಮ್ಮ ಬಾಡಿ ಬರ್ತಾ ಇಲ್ಲ. ಅವುಗಳಿಗೆ ಫುಡ್ ಬೇಕಲ್ಲ ಪಾಪ, ಅದಕ್ಕೋಸ್ಕರ ಅವುಗಳ ಬಾಡಿ ಬರ್ತಾ ಇರೋದು. ಹೀಗಾಗಿ ಅವುಗಳು ಬಂದಾಗ ಅವು ಫುಡ್ ತಗೊಳ್ತಾ ಇರಬೇಕಾದ್ರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಆಗಿ ಏನೋ ಡಿಸೀಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವುಗಳ ಫುಡ್ ತಗೊಳ್ಳಿಕ್ಕೆ ಆಕ್ಚುಲಿ ನಮ್ಮ ಬಾಡಿಯಲ್ಲಿ ಬಂದಿರೋದು, ಡಿಸೀಸ್ ಬರ್ಲಿಕ್ಕಲ್ಲ. ಓಕೆನಾ? ಓಕೆ, ಹಾಗಾದ್ರೆ ನಾನು ಹೇಳಿದೆ 99% ಆಫ್ ದಿ ಬ್ಯಾಕ್ಟೀರಿಯಾ ಪರಪೋಷ, ಹೆಟರೋಟ್ರೋಪ್ಸ್, ಬೇರೆಯವರಿಂದ ಫುಡ್ ತಗೊಳ್ತೇವೆ. ಬಟ್ ಹಾಗಾದ್ರೆ 1% ಎಕ್ಸೆಪ್ಷನ್ ಇದೆ ಅಲ್ವಾ ಅಲ್ಲಿ? ಆ 1% ಎಕ್ಸೆಪ್ಷನ್ ಬ್ಯಾಕ್ಟೀರಿಯಾಗಳಿಂದವೆ ತಮ್ಮ ಫುಡ್ ನ ತಾವೇ ಪ್ರೊಡ್ಯೂಸ್ ಮಾಡ್ತವೆ. ಯಾರು ಯಾರು ಸರ್ ಅವರು? ನೋಡೋಣ. ಸೊ ಯಾರ್ಯಾರು ಬರ್ತಾರೆ ಇಲ್ಲಿ ನೋಡಿ. ಇಲ್ಲೊಂದು ಬ್ಯಾಕ್ಟೀರಿಯಾ ಹೇಳಿದೆ ನಾನು. ಯಾವ ಬ್ಯಾಕ್ಟೀರಿಯಾ ಹೇಳಿದೆ? ಸೈನೋ ಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳಿದೆ ಅಲ್ವಾ? ಇದೇನ್ ಮಾಡುತ್ತೆ? ತನ್ನ ಫುಡ್ ನ ತಾನೇ ಪ್ರೊಡ್ಯೂಸ್ ಮಾಡುತ್ತೆ. ಇದೊಂದು ಎಕ್ಸೆಪ್ಷನ್ ಬ್ಯಾಕ್ಟೀರಿಯಾ. ಹಾಗಾದ್ರೆ ಬೆಳಗ್ಗೆ ಕ್ಲಾಸಲ್ಲಿ ಆಟೋಟ್ರೋಪ್ಸ್, ಸ್ವಪೋಷಗಳಲ್ಲಿ 2 ವಿಧಗಳು ಅಂತ ಓದಿದಿರಾ. ಸನ್ಲೈಟ್, ಸೂರ್ಯನ ಬೆಳಕಿಂದ ಉತ್ಪಾದನೆ ಮಾಡೋರೊಬ್ರು, ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಕ್ರಿಯೆಗಳಿಂದ ಉತ್ಪಾದನೆ ಮಾಡೋರೊಬ್ರು ಅಂತ ಓದಿದಿರಲ್ವಾ? ಹಾಗಾದ್ರೆ ಹೆಂಗ್ ಪ್ರೊಡ್ಯೂಸ್ ಮಾಡ್ತಾರೆ? ಇದನ್ನ ಫುಡ್ ಪ್ರೊಡ್ಯೂಸ್ ಮಾಡ್ತಾರೆ ಗೊತ್ತಾಯ್ತು, ಬಟ್ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ? ಬ್ಲೂ ಗ್ರೀನ್ ಆಲ್ಗೆ ಸೈನೋ ಬ್ಯಾಕ್ಟೀರಿಯಾ ಒಳಗಡೆ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಫಿಲ್ ಅಥವಾ ಪತ್ರಹರಿತ ಇರುತ್ತೆ. ಪತ್ರಹರಿತ ಇರುತ್ತೆ. ಕ್ಲೋರೋಫಿಲ್ ಇದೆ. ಕ್ಲೋರೋಫಿಲ್ ಯಾರಲ್ಲಿ ಇರುತ್ತೆ ಅವರು ಡೆಫಿನೆಟ್ ಆಗಿ ಸನ್ಲೈಟ್ ನ ತಗೊಂಡು ಫುಡ್ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಬೆಳಗ್ಗೆ ಓದಿದ್ರೆ. ಹಾಗಿದ್ರೆ ಇವರು ಏನ್ ಮಾಡ್ತಾರೆ? ಬ್ಲೂ ಗ್ರೀನ್ ಆಲ್ಗೆ ಸೈನೋ ಬ್ಯಾಕ್ಟೀರಿಯಾನು ಏನ್ ಮಾಡುತ್ತೆ? ಕ್ಲೋರೋಫಿಲ್ ಹೆಲ್ಪ್ ಇಂದ ಸನ್ಲೈಟ್ ನ ತಗೊಂಡು, ಸೂರ್ಯನ ಬೆಳಕನ್ನ ತಗೊಂಡು ಆಹಾರ ಉತ್ಪಾದನೆ ಮಾಡುತ್ತೆ. ಹೀಗಾಗಿ ಇದು ಏನಾಗಿರುತ್ತೆ? ಫೋಟೋ ಸಿಂಥೆಟಿಕ್ ಆಗಿರುತ್ತೆ ಅಥವಾ ದ್ಯುತಿ ಸಂಶ್ಲೇಷಕ ಆಗಿರುತ್ತೆ. ಸೊ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳಿದಾವೆ. ಸೊ ಹಾಗಾದ್ರೆ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾದಲ್ಲಿ ಅದರಲ್ಲೂ ಈ ಸೈನೋ ಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಏನಿದೆ? ಫೋಟೋಟ್ರೋಪಿಕ್ ಆಗಿದೆ, ಫೋಟೋ ಸಿಂಥೆಟಿಕ್ ಆಗಿದೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡುತ್ತೆ. ಯಾಕೆ? ಅದರಲ್ಲಿ ಕ್ಲೋರೋಫಿಲ್ ಇದೆ, ಪತ್ರ ಇರ್ತದೆ. ಅರ್ಥ ಆಯ್ತಾ? ಓಕೆ. ಸೊ ಹಾಗಾದ್ರೆ ಬರೀ ಇದೊಂದೇನಾ? ಬೇರೆ ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ಳಲ್ವಾ? ಇದಾವೆ, ಅವರು ಇದ್ದಾರೆ. ಯಾರು? ಬೆಳಗ್ಗೆ ಕ್ಲಾಸ್ ಓದಿದ್ರಲ್ಲ. ಇನ್ನೊಂದು ಎಕ್ಸಾಂಪಲ್ ಯಾವುದು? ಈ ಸಲ್ಫರ್ ಬ್ಯಾಕ್ಟೀರಿಯಾ ಅಂತ ಓದಿದ್ರಲ್ಲ ಬೆಳಗ್ಗೆ. ಸಲ್ಫರ್ ಬ್ಯಾಕ್ಟೀರಿಯಾ ಅಥವಾ ನಾವು ಗಂಧಕದ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅದು ತನ್ನ ಆಹಾರವನ್ನು ತಾವು ಉತ್ಪಾದನೆ ಮಾಡ್ಕೊಳ್ಳುತ್ತೆ ಅಂತ ಓದಿದ್ರೆ. ಹೇಗೆ ಉತ್ಪಾದನೆ ಮಾಡುತ್ತೆ ಅಂತ ಓದಿದಿರಾ? ಫೋಟೋಸಿಂಥಸಿಸ್ ಇಂದ, ಕೆಮಿಕಲ್ ರಿಯಾಕ್ಷನ್ ಇಂದ. ಕೆಮಿಕಲ್ ರಿಯಾಕ್ಷನ್ ಇಂದ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಕೀಮೋಸಿಂಥೆಟಿಕ್ ಅಂತ ಕರಿತೀವಿ. ಕೀಮೋಸಿಂಥೆಟಿಕ್ ಅಥವಾ ರಸಾಯನ ಸಂಶ್ಲೇಷಕ ಅಂತ ಹೇಳ್ತೀವಿ. ರಸಾಯನ ಸಂಶ್ಲೇಷಕ ಅಂತ ಹೇಳ್ತೀವಿ. ಹಾಗೆ ಯಾಕೆ ಈ ತರ ರಸಾಯನ ಸಂಶ್ಲೇಷಕ ಮಾಡ್ತಾ ಇದೆ? ಯಾಕೆ ಅಂದ್ರೆ ಇದ್ರೊಳಗಡೆ ಕ್ಲೋರೋಫಿಲ್ ಇಲ್ಲ. ಕ್ಲೋರೋಫಿಲ್ ಇದ್ರೆ ಫೋಟೋಸಿಂಥಸಿಸ್ ಮಾಡ್ಬಿಟ್ಟು ತನ್ನ ಫುಡ್ ತಾನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಬಟ್ ಇದ್ರೊಳಗಡೆ ಆ ಕ್ಲೋರೋಫಿಲ್ ಇಲ್ಲ, ಹೀಗಾಗಿ ಅದು ಫೋಟೋಸಿಂಥಸಿಸ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಕೆಮಿಕಲ್ ರಿಯಾಕ್ಷನ್ ಮಾಡ್ಕೊಂಡು ತನ್ನ ಫುಡ್ ತಾನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಹೀಗಾಗಿ ಆಟೋಟ್ರೋಪಿಕ್